ಕಿಲಾ ಕಿಲಾ ಅಂದರೆ ಹಿಂದಿಂದು ರಾಜ್ಯದ ಕಾಲಿಂತ ಅದು ಕಿಲಾ ಇದೆ ನಮ್ಮ ಕಲಬುರಗಿನಲ್ಲಿ. ಇವತ್ತು ಅದು ಒಂದು ಇತಿಹಾಸ ಅಂತ ಅದು ಕಿಲಾ ನಮ್ಮದು. ಇವತ್ತು ಆ ಕಿಲಾ ನಮಗೆ ಮಹಾನಗರ ಪಾಲಿಕೆಗಾಗಲಿ ಇವತ್ತು KKRDBಗೆ ಸಂಬಂಧಪಟ್ಟಂಥ ಕಿಲಾ ಅಲ್ಲ ಅದು. ಇವತ್ತು ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಕಿಲಾ ಅದು. ಇವತ್ತು ಮಹಾನಗರ ಪಾಲಿಕೆಯಲ್ಲಿಂತ ಇಲ್ಲಿ ಇದ್ದಂಥ ಕಮಿಷನರ್ ಸಾಹೇಬರು ಮತ್ತು ರೀಜ್ನಲ್ ಕಮಿಷನರ್ ಸಾಹೇಬರು RC ಸಾಹೇಬರು ಇವತ್ತು ಹಿಂದೆ KKRDB ಚೇರ್ಮನ್ ಆದಂಥ ದತ್ತಾತ್ರೇಯ ಪಾಟೀಲ್ ಅವರು ಇದ್ದಾಗ ಇವತ್ತು ಅದು ಕಿಲಾ ಸುತ್ತಮುತ್ತ ಏನಿದೆ ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಎಸ್ಟಿಮೇಟ್ ಮಾಡಿ ಒಂದು ಬಜೆಟ್ ತರಬೇಕಂತ ಪ್ರಯತ್ನ ಮಾಡಿದರು. ಈಗ ತಾನೇ ಆ ಬಜೆಟ್ ಏನಿದೆ ಸುಮಾರು ಒಂದು 10ರಿಂದ 11 ಕೋಟಿ ರೂಪಾಯಿ ಬಜೆಟ್ ಅದು ಬಿಡುಗಡೆ ಆಗಿದೆ. ಇವತ್ತು ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಆ ಬಜೆಟ್ ಇವತ್ತು ಬಿಡುಗಡೆ ಆಗ್ತಾಯಿದೆ. ಆಲ್ರೆಡಿ ಆಗಿದೆ, ಟೆಂಡರ್ನೂ ಆಗಿದೆ. ಆ್ಯಕ್ಚುಲಿ ಇವತ್ತು ಸುತ್ತಮುತ್ತ ಕೆರೆ ಏನಿದೆ, ಕೆರೆ ಅದು ಕಿಲಾ ಸುತ್ತಮುತ್ತ ಆ ಕೆರೆಗೆ ಸ್ವಲ್ಪ ಇದ್ದಂಥ ಮಣ್ಣು ತೆಗಿಬೇಕು, ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕಂತ ಅದಕ್ಕೊಂದು ಬಜೆಟ್ ರಚನೆ ಆದಾಗ ಇವತ್ತು ಅಲ್ಲಿ ಕೆಲವು ಕಾಂಟ್ರಾಕ್ಟರ್ಸ್ಗಳಿಗೆ ಅಲ್ಲಿ ಕಾರ್ಪೊರೇಷನ್ದಾಗ ಕೆಲವು ಕಟ್ಟಿದ ಬುತ್ತಿಗಳು ಕಾಂಟ್ರಾಕ್ಟರ್ಸ್ಗಳಿದ್ದಾರೆ. ಅದು ಲೂಟಿ ಮಾಡೋಕ್ಕೆ ಸ್ಪೆಷಲ್ ಅವ್ರು ಕೂತಿದ್ದಾರೆ. ಅಂಥ ಲೂಟಿ ಮಾಡೋಂಥ ಆಫೀಸರ್ಗಳಿಗೆ ಲೂಟಿ ಮಾಡೋ ಕಾಂಟ್ರಾಕ್ಟರ್ಸು ಇಂಥ ದೊಡ್ಡ ಬಜೆಟ್ ಬಂದಾಗ ಅವ್ರಿಗೆ ಹೊರಗೆ ತೊಗೊಂಡು ಬರ್ತಾರೆ. ಅವರು ಮತ್ತು ಸಣ್ಣ ಬಜೆಟ್ ಇದ್ದಾಗ ಅವರು ಹೊರಗೆ ಬರಲ್ಲ. ಅವರು ದೊಡ್ಡ ಬಜೆಟ್ ಬಂದಾಗ ಅವ್ರಿಗೆ ತೊಗೊಂಡು ಬಂದು ಇವತ್ತು ಲೂಟಿ ಮಾಡೋಂಥ ಕೆಲಸ ಅಲ್ಲಿ ಆಗ್ತಾಯಿದೆ. ಇವತ್ತು ನೋಡಿ ಸುಮಾರು ಇವತ್ತು ಅಬ್ದುಲ್ ರಶೀದ್ ಅಂತ ಇವರಿಗೆ ಸುಮಾರು ಒಂದು 3 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಓಪನ್ ಡ್ರೈನ್ ಇದು 3 ಕೋಟಿ ರೂಪಾಯಿ ಟೆಂಡರ್ ಓಪನ್ ಡ್ರೈನ್ ಅವರಿಗೆ ಟೆಂಡರ್ ಕಾಲ್ಫಾರ್ಮ್ ಆಗಿದೆ. ಮತ್ತು ಇನ್ನೊಂದು 3,22,73,000 ಅಮರೇಶ್ ಗೌಡ B ಪಾಟೀಲ್ ಅವರು ಇವರಿಗೆ ಟೆಂಡರ್ ಕಾಲ್ಫಾರ್ಮ್ ಆಗಿದೆ. ಟೋಟಲ್ 4 ಜನರಿಗೆ ಇದು ಟೆಂಡರ್ ಆಗಿದೆ. ಮತ್ತೊಂದು ಟೆಂಡರು ಸೋಮನಾಥ್ ಅಂತ ಅವರಿಗೆ ಒಂದು 3 ಕೋಟಿ ಚಿಲ್ಲರೆದು ಒಂದು ಟೆಂಡರ್ ಕಾಲ್ಫಾರ್ಮ್ ಆಗಿದೆ. ಮತ್ತೊಬ್ಬರು ಅನಿಲ್ ಪ್ರಸಾದ್ S ಪಾಂಡೆ ಇವರು ಸಾಹೇಬರು ನಮ್ಮ ಕಾರ್ಪೊರೇಷನ್ದು ಹೆಡ್ ಆಫೀಸ್ ಏನಿದೆಯಲ್ಲ ಆ ಹೆಡ್ ಆಫೀಸ್ ಕಟ್ಟಿದವ್ರು ಇವರೇ ಸಾಹೇಬರು ಅನಿಲ್ ಪಾಂಡೆ ಅವರು. ಅದಕ್ಕೆ ಇವರೆಲ್ಲರೂ ಏನು ಮಾಡ್ತಾಯಿದ್ದಾರೆ, ಅದು 10ರಿಂದ 11 ಕೋಟಿ ರೂಪಾಯಿ ಲೂಟಿ ಆಗ್ತಾಯಿದೆ. ಇವತ್ತು ಕಾರ್ಪೊರೇಷನ್ನಲ್ಲಿ ಇವತ್ತಿಂದು ರಿಪೋರ್ಟ್ ಪ್ರಕಾರ ಲೇಬರ್ಗಳಿಗೆ ಸ್ಯಾಲ್ರಿ ಮಾಡಬೇಕಂದ್ರೆ ಅಲ್ಲಿ ಕಾರ್ಪೊರೇಷನಲ್ಲಿ ಬಜೆಟ್ ಇಲ್ಲ ಸರ್. ಇವತ್ತು ಲೇಬರ್ಗಳಿಗೆ 4 ಕೋಟಿ ರೂಪಾಯಿ ಬಜೆಟ್ ಬೇಕಾಗಿದೆ. ಇವತ್ತು ನಾನು ಮಾಹಿತಿ ತೊಗೊಂಡಿದ್ದೀನಿ. ಕಾರ್ಪೊರೇಷನಲ್ಲಿ 1 ಕೋಟಿ ಚಿಲ್ಲರೆ ದುಡ್ಡಿದೆ. ಈ ಹಣ ಏನು ಇವರು ಖರ್ಚು ಇಲ್ಲಿ ಮಾಡ್ತಾಯಿದ್ದಾರೆ, ಇದೇ ಹಣ ಕಾರ್ಪೊರೇಷನ್ ಸ್ಯಾಲ್ರಿ ಆಗಬೇಕಾಗಿತ್ತು. ಸೀಟ್ ಲೈಟ್ಸ್ ಹಾಕೋಂಥ ಕೆಲಸ ಆಗಬೇಕಾಗಿತ್ತು. ನಾನು AEE ಶಿವನಗೌಡ ಪಾಟೀಲ್ ಅವ್ರಿಗೆ ನಾನು ಮಾತಾಡಿದೆ. ಅವರು ನಮಗೆ 2 ಕೋಟಿ ರೂಪಾಯಿ ಕೊಟ್ಟರೆ ಸರ್ ನಮಗೆ ಲೈಟಿನ ಕೆಲಸ ಮುಗೀತದ ಕಲಬುರಗಿ ಸಿಟಿನಲ್ಲಿ ಅಂತ ಪಾಪ ಅವ್ರು ಹೇಳ್ಕೊತಾಯಿದ್ರು. ಸುಮಾರು ಕೆಲವು ಲೈಟಿನ ಕೆಲಸ ಆದಾಗ 1.5-2 ಲಕ್ಷ ರೂಪಾಯಿ ಕಾರ್ಪೊರೇಷನ್ನಿಗೆ ಲೈಟಿನ ಬಿಲ್ ಉಳಿತಾ ಇದೆ ಸರ್. ಅದಕ್ಕೆ ಅವರು ಒಂದು 2 ಕೋಟಿ ರೂಪಾಯಿ ಕೇಳಿದರು. ಹಂಗಾಗಿ ಎಲ್ಲ ವಾರ್ಡ್ನಲ್ಲಿ ಇವು ಕೆಲವು ರೋಡ್ಗಳು ಏನು ಕೆದರಿ 24 hours ವಾಟರ್ಸ್ದು ಮತ್ತು ಕೆಲವು ರೋಡು ಎಲ್ಲೋ ತೆಗ್ಗುಗಳು ಬೀಳ್ತಾ ಇದೆ, ಸುಮಾರು ಹೈವೇ ಮೇಲೆ ಬಿದ್ದಿದೆ, ಸಿಟಿನಲ್ಲಿ ಬಿದ್ದಿದೆ. ಇವೆಲ್ಲ ನೀರು ತುಂಬಿ ಮಳೆ ಬಂದು ಏನಾಗ್ತಾಯಿದೆ ಅಂದರೆ ಜನ ಬೈಕ್ ತೊಗೊಂಡು ಹೋಗೋಕ್ಕಾಗ್ತಾಯಿಲ್ಲ. ಜನರು ಬೈಕ್ ತೊಗೊಂಡು ಸ್ಪೀಡ್ ಹೋದರೆ ಆಜು ಬಾಜುದವ್ರ ಮೇಲೆ ನೀರು ಹಾರ್ತಾಯಿದೆ. ಹಂಗಾಗಿ ಜನರು ತೊಂದರೆನಲ್ಲಿದ್ದಾರೆ, ಜನ ಬೈಕ್ ಮೇಲಿಂದ ಬೀಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ. ಇವತ್ತು ಕಮಿಷನರ್ ಸಾಹೇಬ್ರಿಗೆ ಇವತ್ತು ನಿಮ್ಮ ಚಾನೆಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದ್ರ ಮೇಲೆ ಗಮನ ಕೊಟ್ಟು ಇಮ್ಮಿಡಿಯೇಟಾಗಿ ಇವತ್ತು ಅದು ಕೆಲಸ ಏನು ಮಾಡಿಸ್ತಾ ಇದ್ದೀರಿ 10-11 ಕೋಟಿ ರೂಪಾಯಿದು ಇಮ್ಮಿಡಿಯೇಟ್ ಅದು ಕೆಲಸ ನಿಲ್ಲಿಸಿ. ಅರ್ಧಾಗ ಮೋಸ ಆಗ್ತಾಯಿದೆ, ಸರ್ಕಾರಿಗೆ ಲೂಟಿ ಮಾಡೋಂಥ ಕೆಲಸ ಈ ಕಾಂಟ್ರಾಕ್ಟರ್ಸ್ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿ ಕಾರ್ಪೊರೇಷನ್ನಲ್ಲಿ ಸುಮಾರು ಕೆಲವು ಆಫೀಸರ್ಸ್ ಕೂತಿದ್ರು ಹಿಂದೆ. ಈ ಹಳಿ ಘಟಾನುಘಟಿಗಳು ಆಫೀಸರ್ಸ್ಗಳು ಕೂತಿದ್ದಾರೆ. ಇನ್ನೂ ಇಂದ ನಮ್ಮ ಮುನಾ ಪಟೇಲ್ ಅಂತ ಒಬ್ಬರು ಇದ್ದರು, ಅವ್ರಿಗೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಪುಣ್ಯಾತ್ಮ ಹೋಗ್ಮೇಲಿನ ಜರ ಕಾರ್ಪೊರೇಷನ್ದಾಗ ಒಳ್ಳೆ ಕೆಲಸಗಳು ಆಗ್ತಾಯಿದೆ. ಇನ್ನೊಬ್ಬರು ನಮ್ಮ ಜಾಧವ್ ಅಂತ ಕೂತಿದ್ದಾರೆ. ಇವ್ರದ್ದು 2 ತಿಂಗಳಿಂದ ಟ್ರಾನ್ಸ್ಫರ್ ಆಗ್ಯದ ಜಾಧವ್ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಎಬ್ಸಿದ್ರು. ಜಾಧವ್ ಅವ್ರು ಮತ್ತೆ ನೋಡಿದ್ರೆ ಇವತ್ತು ಕಮಿಷನರ್ ಅವ್ರ ಜೊತೆ ಕಾರ್ಪೊರೇಷನ್ದಾಗ ಕೂತಿದ್ದಾರೆ. ಯಾಕೆ ಈಗ ಜಾಧವ್ ಕೂಡ್ಸ್ಕೊಂಡು ಕೂತೀರಿ ಪುಣ್ಯಾತ್ಮಗೆ ಲೂಟಿ ಮಾಡೋಕ್ಕೆ? ಈ ಕಾಂಟ್ರಾಕ್ಟರ್ಸ್ 4 ಜನ ಏನಿದ್ದಾರೆ, ಇದು ಜಾಧವ್ನ ಪಾರ್ಟ್ನರ್ ಇದ್ದಾನೆ, ಇದ್ರ ಮೇಲೆ ತನಿಖೆ ಆಗಬೇಕು.
ಈ ಜಾಧವ್ ಅವ್ರಿಗೆ ಕಳಿಸ್ಬೇಕು. ಯಾಕಂದರೆ ಇವು ಹಳಿ ಎಕ್ಸ್ಪೈರಿ ಆದವ್ರು ಡೇಟ್ಸ್ ಇದ್ದಾರೆ. ಇಲ್ಲಿ ಹೊಸ ಆಫೀಸರ್ಸ್ ಕೆಲಸ ಮಾಡೋರು ನಿಷ್ಠಾವಂತ ಇಲ್ಲಿ ಒಂದು ಆಫೀಸರ್ಸ್ ನಮ್ಮ ಕಲಬುರಗಿ ಸಿಟಿಗೆ ಬೇಕಾಗಿದೆ, ಮಹಾನಗರ ಪಾಲಿಕೆಗೆ. ಈ ಹಳಿ ಮಂದಿ ಕೂತ್ ಏನಾಗ್ತಾ ಇದೆ ಇವ್ರಿಗೆ ಅಂದರೆ, ಈಗ ಕೆಲವು IR ಆಫೀಸರ್ಸ್ ಬರ್ತಾಯಿದ್ದಾರೆ, IPS IS ಆಫೀಸರ್ಸ್ ಬರ್ತಾರೆ. ಈಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಹಳೇಬೋರು ಇದ್ದಾರಪ್ಪ, ಅವ್ರಿಗೆ ಸ್ವಲ್ಪ ಮಾಹಿತಿ ಇದೆಯೇನೋ, ನಾಲೆಜ್ ಇದೆಯೇನೋ, ಅವ್ರಿಗೆ ಕೆಲಸ ಕೊಡೋಣ, ಅವ್ರಿಗೆ ಇಡೋಣ ಅಂತ ಪಾಪ ಅವ್ರ ಹತ್ರ ಹೋಗ್ತಾರೆ ಇವರು. ಸಾಬ್ ಪುರಾಣ ಆದ್ಮಿ ಸಾಬ್ ರೆಹಂದೋ ಸಾಬ್ ಅಂತ ಕೆಲವು ರಿಕಮೆಂಡ್ಸ್ ಮಾಡ್ತಾರೆ ಅವ್ರ ಫಾಲೋವರ್ಸ್. ಆ ಪುರಾಣ ಆದ್ಮಿ ಏನಿದೆ ಅಂದರೆ ಪುರಾಣ ಖಜಾನ ಪೂರ ಖಾಲಿ ಮಾಡಿ ಕೂತಿದ್ದಾರೆ. ಈಗ ಹೊಸ ಬಜೆಟ್ ಬರ್ತದೆ, ಅದಕ್ಕೂ ಖಾಲಿ ಮಾಡೋಕ್ಕೆ ಇವ್ರು ಕೂತಿದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ತೀನಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ತಮ್ಮ ನೇತೃತ್ವದಲ್ಲಿ ಅದು ಅಡ್ಮಿನಿಸ್ಟ್ರೇಷನ್ ತಮ್ಮ ಹತ್ರ ಅದು ಶಕ್ತಿ ಇದೆ, ಕಲಬುರಗಿ ಸಿಟಿಗೆ ತಾವು ಕಾಪಾಡೋಂಥ ಕೆಲಸ ತಾವು ಮಾಡ್ತೀರಿ. ಒಳ್ಳೆ ಅದ್ರ ಬಗ್ಗೆ ತಾವು ನಾಲೆಜ್ ಇಟ್ಕೊಂಡು ಇವತ್ತು ಇಲ್ಲಿದ್ದಂಥ ಮಹಾನಗರ ಪಾಲಿಕೆ ಮೇಲೆ ಗಮನ ಕೊಡಬೇಕು. ಇಲ್ಲಿದ್ದಂಥ ಆಫೀಸ್ನಲ್ಲಿ ಏನು ಹಳಿ ಆಫೀಸರ್ಸ್ ಏನು ಲೂಟಿ ಮಾಡೋಕ್ಕೆ ಕೂತಿದ್ದಾರೆ, ದಯವಿಟ್ಟು ಅವ್ರಿಗೆ ಎಲ್ಲರಿಗೆ ಟ್ರಾನ್ಸ್ಫರ್ ಮಾಡಿರಿ ಸಾಹೇಬ್ರೆ. ನಮ್ಮ ಕಲಬುರಗಿ ಸಿಟಿಗೆ ತಾವು ತಮ್ಮ ಮಾರ್ಗದರ್ಶನದಾಗ ನಾವೆಲ್ಲ ಕಾರ್ಪೊರೇಟರ್ಸ್ ಏನಿದೆ, ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ನಮ್ಮ ಕಲಬುರಗಿ ಸಿಟಿಗೆ ನಾವು ಡೆವಲಪ್ಮೆಂಟ್ ಮಾಡೋಣ ಎಲ್ಲರೂ ಸೇರ್ಕೊಂಡಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು.